ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಇಬ್ಬರು ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಒಬ್ಬರು ಎಸ್.ಕೆ. ಉಮೇಶ್ ಅವರು. ಸರ್ ನಮಸ್ತೆ. ನಮಸ್ಕಾರ ಶೆಟ್ರೆ. ಮತ್ತೊಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಚಲಪತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಚಲಪತಿ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಎಸ್.ಕೆ. ಉಮೇಶ್ ಸರ್, ಬಹುಶಃ ನಾನೊಂದು ವಿಜುವಲ್ ವಿವರಿಸ್ತಾ ಇದ್ದೆ. ಒಂದು ವಾಹನದಲ್ಲಿ ಮ್ಯಾನ್ಯುವಲ್ ಲಾಕ್ ಇದೆ, ಮತ್ತೊಂದು ವಾಹನದಲ್ಲಿ ಆಟೋಮೆಟಿಕ್ ಲಾಕ್ ಇದೆ. ಮ್ಯಾನ್ಯುವಲ್ ಲಾಕ್ ಇರುವಂತ ವಾಹನದಲ್ಲಿ ನಿನ್ನೆ ದರೋಡೆಯಾಗಿರೋದು. ಸೊ ಇದು ಇನ್ಸೈಡ್ ಇನ್ವಾಲ್ವ್ಮೆಂಟ್ನ ಮುನ್ಸೂಚನೆ ಕೊಡ್ತಾ ಇದೆಯಾ, ಅನುಮಾನವನ್ನು ಕೊಡ್ತಾ ಇದೆಯಾ? ಶೆಟ್ರೆ, ಏನಾಗುತ್ತೆ, ಯಾವುದೇ ಒಂದು ಈ ಥರದ ರಾಬರಿ ನಡೆದಂಥ ಸಮಯದಲ್ಲಿ ಅಂದರೆ ಫುಲ್ ಸೆಕ್ಯೂರಿಟಿ ಝೋನ್ ಅಂತ ಕರಿತೀವಿ ನಾವು ಇದಕ್ಕೆ. ಸೆಕ್ಯೂರಿಟಿ ವಾಹನವನ್ನು ಅವರು ಒಂದು ದರೋಡೆ ಮಾಡಬೇಕಾದ್ರೆ ಭಾಳ ತುಂಬ ಪ್ರೀ ಪ್ಲ್ಯಾನ್ ಮಾಡಿರ್ತಾರೆ. ಆದಷ್ಟು ಒಳಗಡೆ ಇರತಕ್ಕಂಥ ಮಾಹಿತಿಗಳನ್ನ ಕದ್ದು ಅದನ್ನು ದರೋಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅವರು. ಯಾಕೆಂದರೆ ಈಗಾಗಲೇ ಸುಮಾರು ಇದೇ ಥರ CMS ವಾಹನಗಳನ್ನ ATM ಕ್ಯಾಶ್ ತಗೊಂಡು ಬಂದಿರತಕ್ಕಂಥ ರಾಜ್ಯದ ಹಲವಾರು ಕಡೆ ನಾವು ಈಗಾಗಲೇ ರಾಬರಿಗಳು ಮಾಡಿದಂಥ ಸಮಯದಲ್ಲಿ ನಮಗೀಗ ರುಜುವಾತಾಗಿದೆ. ಈ ವಾಹನದಲ್ಲೂ ಹಾಗೇನೆ ನೋಡಿ, ಇದು ಎಲ್ಲ ಆಟೋಮೆಟಿಕ್ ಲಾಕ್ ಇರುತ್ತೆ, ಏನಿಲ್ಲ. ಅವರು ಬಂದರೆ ಅವ್ರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ಅವ್ರಿಗೆ ಯಾರಿಗೆ CMS ಅವ್ರಿಗೆ ಈಗಾಗಲೇ ಹಲವಾರು ಸಾರಿ ಏಟ್ ತಿಂದಿದ್ದಾರೆ. ಅವ್ರಿಗೇನಿಲ್ಲ, ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಅವ್ರು ಈಸಿಯಾಗಿ ಅವ್ರು ದುಡ್ಡು ಹೊಟ್ಟೋಗ್ಬಿಡ್ತದೆ, ಅವ್ರಿಗೇನು ತಲೆ ಬಿಸಿ ಇಲ್ಲ. ಆಮೇಲೆ ಇನ್ಯಾರಿಗೂ FIR ಮಾಡಿಸ್ಬಿಡ್ತಾರೆ, ಅವ್ರಿಗೇನು ತಲೆ ಬಿಸಿ ಇಲ್ಲ. ದೇಶದ್ದು ಏನು ಜನ ಹಣ ಅವ್ರಿಗೆ ಎಲ್ಗೂ ಹೋಗಿ ಸೇರ್ಕೊಬಿಡ್ತದೆ. ಎಷ್ಟು ಕೋಟಿ ಆಗಿದ್ರು ಕಳ್ತನ ಆದ್ರೂ ಅದಕ್ಕಿಂತ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ, ಕಿಮ್ಮತ್ತಿನ ಇದು ಇರಲ್ಲ ಅವ್ರಿಗೆ. ಆದರೆ ಇಲ್ಲಿ ಜನ ಭಯಭೀತರಾಗ್ತಾರೆ. ಒಂದು ಸೆಕ್ಯೂರಿಟಿ ಝೂನಲ್ಲಿ ಹೋಗ್ತಾ ಇರ್ತಕ್ಕಂಥ ಹಣನ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದರೆ ಫುಲ್ ಪ್ರೂಫ್ ಸೆಕ್ಯೂರಿಟಿ, ಅದು ಏನು ಗನ್ ಇರ್ತಕ್ಕಂಥದ್ದು, ಅದರೊಳಗಡೆ ಸೆಕ್ಯೂರಿಟಿ ಟ್ರೈನ್ಡ್ ಕೂತ್ಕೊಂಡಿರ್ತಕ್ಕಂಥವ್ರು, ಕಾಲಕ್ಕೆ ಅವ್ರಿಗೆಲ್ಲನೂ ಯಾವ ಥರ ಸೆಕ್ಯೂರಿಟಿ ಮಾಡಬೇಕು, ಏನೇನೆಲ್ಲ ಆಗ್ತದೆ ಅಂತ ಅನ್ನುವಂಥದ್ದು ಅವ್ರಿಗೆ ಪ್ರತಿನಿತ್ಯ ತಿಳಿಸ್ತಕ್ಕಂಥದ್ದು ಇರುವಂಥ ಸಮಯದಲ್ಲೂ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ನೋಡಿ. ಯಾರೋ ಒಬ್ರು ಬರ್ತಾರೆ, RBIಯೋ ಇನ್ಯಾವುದೋ ಒಂದು ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಅಂದ ತಕ್ಷಣವೇ ಅವ್ರು ಬಾಗಿಲು ತೆಗೆದು ನಿಲ್ಲಿಸ್ತಾರೆ, ಅವ್ರಿಗೆ ಓಪನ್ ಮಾಡಿಬಿಟ್ಟು ಬನ್ನಿ ಒಳಗಡೆ ಕರ್ಕೊಳ್ತಾರೆ ಅಂತ ಅಂದರೆ ಅದು ಸೆಕ್ಯೂರಿಟಿ ನಡೆಸ್ತಾ ಇರ್ತಕ್ಕಂಥ ಮತ್ತು ಇವ್ರಿಗೆ ಕಾಲಕ್ಕೆ ಹೇಗೆ ಇದನ್ನ ನಾವು ಸೆಕ್ಯೂರಿಟಿನ ವಹಿಸ್ಕೋಬೇಕು ಮಾಡಬೇಕು ಅನ್ನುವಂಥ ಹೇಳ್ಕೊಡುವಂಥವ್ರು ಇರ್ತಾರಲ್ಲ. ನನ್ನ ಲೆಕ್ಕದಲ್ಲಿ ಇವರೆಲ್ಲ ಸುಮ್ಮನೆ ಯಾರೋ ಬೆಳಗ್ಗೆ ಬಂದು ಸಾಯಂಕಾಲ ಹೊಟ್ಟೆ ತುಂಬಿಸ್ಕೊಂಡು ಹೋಗುವಂಥ ಜನ ಇವರು. ಯಾವುದೇ ಒಂದು ಈ ಥರದ್ದಾದಾಗ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ನೇರಕ್ಕೆ ಕರೆದಿದ್ದರೆ, ಬನ್ನಿ ನೀವು RBIನವರ ಕ್ಯಾಶ್ ಇದೆ ನಾವು ಓಪನ್ ಮಾಡಲ್ಲ, ಬನ್ನಿ ಪೊಲೀಸ್ ಸ್ಟೇಷನ್ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಫಾಲೋ ಮಾಡ್ಕೊಂಡು ಬನ್ನಿ, ಅಲ್ಲಿ ಓಪನ್ ಮಾಡ್ತೀವಿ ಸ್ಟೇಷನ್ ಕಾಂಪೌಂಡ್ ಒಳಗಡೆ, ನೀವು ಬನ್ನಿ ಅಂತ ಕರೆದಿದ್ರೆ ಮುಗಿದೋಗಿರೋದು. ಇಷ್ಟು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ಇಡೀ ರಾಜ್ಯನೇ ಇವಾಗ ಏನಪ್ಪ ಹಿಂಗಾಗೋಗ್ಬಿಟ್ಟಿದೆ ಅಂತ ಅನ್ನುವಂಥದ್ದು ಭಯಭೀತ ವಾತಾವರಣ. ನನ್ನ ಲೆಕ್ಕದಲ್ಲಿ ಇದು ಪ್ಯೂರ್ಲಿ ಸೆಕ್ಯೂರಿಟಿ ಲ್ಯಾಪ್ಸಸ್ ಇದು. ಇದನ್ನು ನಾನು ನನ್ನ ಭಾಷೆಯಲ್ಲಿ ನಾನು ತನಿಖೆ ರಾಬರಿ ಅಂತ ಮಾಡೋಣ, ಅದು ಇನ್ವೆಸ್ಟಿಗೇಟ್ ಮಾಡೋಣ, ಹಿಡಿಯೋಣ, ಅದೆಲ್ಲ ಮಾಡೋಣ. ಬಟ್ ಫುಲ್ ಪ್ರೂಫ್ ಸೆಕ್ಯೂರಿಟಿ ಇರ್ತಕ್ಕಂಥದ್ದನ್ನೇ ಈ ಥರ ಮಾಡಿಬಿಟ್ಟಾಗ ಅದು ಬದನಾಮಾದಾಗ ನನ್ನ ಲೆಕ್ಕದಲ್ಲಿ ನನಗೆ ಇದು ತೀರಾ ಏನಪ್ಪ ಇದು ಹಿಂಗೆ ಮಾಡಿಬಿಟ್ರು ಅಂತ ಅನ್ನುವಂಥದ್ದು. ಯಾಕೆಂತಂದರೆ ನಮ್ಮ ಫೇಲ್ಯೂರು, ಅವ್ರ ಫೇಲ್ಯೂರ್, ಅದು ಟೋಟಲಿ ಫೇಲ್ಯೂರ್ ಅವ್ರದ್ದು. ಆ ಕಾರಣಕ್ಕೋಸ್ಕರನೇ ಹಿಡಿಬೇಕು ಮತ್ತು ಅವ್ರಿಗೆ ಬಡಿಬೇಕು ಮತ್ತು ರಿಕವರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಆದರೆ ಇಷ್ಟೊಂದು ಲೂಪ್ ಹೋಲ್ ಇರ್ತದೆ ಅವ್ರ ಸೆಕ್ಯೂರಿಟಿ ಒಳಗಡೆ. ಅಂದರೆ ಯಾರೋ ಒಬ್ಬ ಅಮಾಯಕರುಗಳು ಕೆಲಸಕ್ಕೆ ಏನೇನೋ ಬೋರ್ಡ್ ಹಾಕ್ಕೊಂಡು ಬಂದುಬಿಟ್ಟು ನಿಲ್ಲಿಸ್ರೋ ನಾವು RBIನವರು, ನಾವು CBI ಹಾಗೆ ಹೀಗೆ ಅಂತ ಹೇಳ್ಬಿಟ್ರೆ ಅವ್ರಿಗೆ ಹೇಳ್ಕೊಡುವಂಥವ್ರು ಯಾರಾದರೂ ಈ ಥರ ಕ್ಯಾಶ್ ತುಂಬಿಕೊಂಡು ಕ್ಯಾಶ್ ಶೀಟ್ನ ತೊಗೊಂಡೋಗ್ತಾ ಇರ್ತಕ್ಕಂಥವ್ರು, ನೀವು ಇಂಥ ಕಡೆ ಬನ್ನಿ, ಅಲ್ಲಿ ನಾವು ಚೆಕ್ ಮಾಡೋರಂತೆ, ನಾವು ಸ್ಟೇಷನ್ಗೆ ಹೋಗ್ತೀವಿ, ಉತ್ತರ ಪೊಲೀಸ್ ಸ್ಟೇಷನ್ಗೆ ಬನ್ನಿ ನೀವು ಅಂತ ಕರೆದ್ರೆ ಮುಗ್ದೇ ಹೋಗೋದು, ಚಾಪ್ಟ್ರೇ ಕ್ಲೋಸ್. ನನ್ನ ಲೆಕ್ಕದಲ್ಲಿ ತಾವು ಹೇಳ್ತಾ ಇದ್ರೆ ಆಟೋಮೆಟಿಕ್ ಲಾಕ್ ಸಿಸ್ಟಮ್ಮು ಮತ್ತು ಈ ಸಿಸ್ಟಮ್ಗಳೇನಿದಾವಲ್ಲ ಇವು, ಅದನ್ನು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು ಇದ್ರೂ ಇರ್ಬೋದು, ಇಲ್ಲ ಅಂತ ಅನ್ನೋಂಗಿಲ್ಲ. ಯಾಕೆಂದರೆ ಮ್ಯಾನ್ಯುಲಿ ಮತ್ತು ಆಟೋಮೆಟಿಕ್ ಲಾಕ್ಗಳು ಇರ್ತಕ್ಕಂಥವು ಇರ್ತಾವಲ್ಲಿ. ಆಮೇಲೆ ಒಳಗಡೆ ಕೂತ್ಕೊಂಡಿರ್ತಕ್ಕಂಥವನು ಗನ್ ತಗೊಂಡಿರ್ತಾನಲ್ಲ, ಅವನು ಗನ್ ತೊಗೊಂಡು ಇಳಿಬೇಕು ತಾನೇ, ಅವನು ಹಾಗೆ ಇಳಿದ್ಬಿಟ್ಟು ಕೆಳಗಡೆಗೆ ವಾಪಸ್ ಬಂದುಬಿಡ್ತಾನೆ. ಅವನು ಯಾರೋ ಹೇಳ್ಬಿಟ್ಟ ಅಂದ್ಬಿಟ್ಟು ಕೆಳಗಡೆಗೆ ಇಳಿದ್ಬಿಟ್ಟು ಬಂದುಬಿಡ್ತಾನ. ಅವನು ಕೊಟ್ಟಿರ್ತಕ್ಕಂಥ ಗನ್ನದು ಕೆಳಗಡೆಗಾದರೂ ತೊಗೊಂಡು ಕೂತ್ಕೋಬೇಕಲ್ಲ. ಒಬ್ಬ ಡ್ರೈವರ್ ಓಡಿಸ್ಕೊಂಡು ಹೋಗು ಅಂದ್ಬಿಟ್ಟು ಇವನ್ನೆಲ್ಲ ಕೆಳಗಡೆ ಇಳಿಸ್ದಾಗ್ಲೇ ಇವರೊಂದು ಕೂಗಾಟಗಳು, ಚೀರಾಟಗಳು ಹಿಂಗೆ ಆಗೋಗ್ಬಿಡ್ತು ಅಂತೇಳಿ ಅದು ಡೈರಿ ಸರ್ಕಲ್ ಮೇಲೆ, ಅದು ಫ್ಲೈಓವರ್ ಮೇಲೆ. ಹೌದು, ಬುದ್ಧಿವಂತರವರು ಅಲ್ಲಿ ಬಂದಂಥ ಜನ ನಿಲ್ಲಲ್ರು, ನೋಡಲ್ರು. ಯಾಕೆಂದರೆ ಅದು ಭಾಳ ಫಾಸ್ಟಾಗಿ ಬರ್ತಾ ಇರ್ತವೆ ವೆಹಿಕಲ್ಗಳು, ಅವ್ಗೆ ಅವಕಾಶವೂ ಇಲ್ಲ ಜನ ನೋಡೋದಕ್ಕೆ. ಬಟ್ ಕೂಗಾಟ ಮಾಡಿದಿದ್ರೆ ಮುಂದ್ಗಡೆ ವೆಹಿಕಲ್ ಮಡಿವಾಳ ಚೆಕ್ ಪೋಸ್ಟ್ ಹತ್ರ ಹೋಗ್ತಾ ಇರಬೇಕಾದಾಗಲೇ ಸಿಗಾಕಬಿಡೋದಲ್ಲ, ಜನ ಫಾಲೋ ಮಾಡಿಬಿಡೋರು. ಭಾಳ ಬುದ್ಧಿವಂತರಿದ್ದಾರೆ ಜನ. 2 ವೀಲರ್ಗಳಿಗೆ ಗೊತ್ತಾದ ತಕ್ಷಣವೇ ವಿಡಿಯೋಗಳು ಮಾಡ್ಕೊಂಡು ಹೋಗ್ಬಿಡ್ತಾರೆ ವೆಹಿಕಲ್ ಎಲ್ಲಿ ಹೋಗ್ತಾ ಇದೆ ಅಂದ್ಬಿಟ್ಟು ಅಂತ. ಅಂಥ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲಿ ಇವ್ರಿಗಿಲ್ಲ ಅಂತಂದರೆ ನೋಡಿ, ನಾವು ಎಚ್ಚೆತ್ಕೋಬೇಕು, ಪೊಲೀಸು ಅದನ್ನು ಹಿಡಿಬೇಕು. ಆದರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂಗೆ ವಿಚಾರಗಳನ್ನ ತಿಳಿಸ್ಬೇಕಲ್ಲ ಅಲ್ಲಿರೋರು. ನನ್ನ ಲೆಕ್ಕ ಇದು ಟೋಟಲಿ ಅವರು ಮಾಡ್ಕೊಂಡಿರ್ತಕ್ಕಂಥ ಬದ್ನಾಮ್ ಕೆಲಸ ಇದು ನನ್ನ ಲೆಕ್ಕದಲ್ಲಿ ಅವರು ಸೆಕ್ಯೂರಿಟಿ ಅವ್ರಿಗೆ ಮೇಲೆ ಏನು ನೆಗ್ಲಿಜೆನ್ಸ್ ಅಂತ ಏನು ಬರ್ತದೋ ಅದ್ರ ಮೇಲೆ ಕ್ರಮ 100ಕ್ಕೆ 100ರಷ್ಟು ಜರುಗಿಸ್ಬೇಕು. ಅವ್ರ ಮೇಲೆ ಬಿಡಬಾರ್ದು ಯಾವ ಕಾರಣಕ್ಕೂ. ಚಲಪತಿ ಅವರನ್ನ ಕೇಳ್ತೀನಿ ಅದೇ ಪ್ರಶ್ನೆಯನ್ನು ನಾನು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.